ಈ ಲೋಕದಲ್ಲಿ ನಾವು ನೋಡಬೇಕಾದ್ರೆ ಅನೇಕ ಜನರು ಹೇಳ್ತಾ ಇದ್ದಾರೆ, ಯೂನಿವರ್ಸಲ್ಗೆ ನಮ್ಮ ವಿನಂತಿಗಳನ್ನು ಕಳುಹಿಸಿರಿ. ಯೂನಿವರ್ಸ್ನ ಕೇಳ್ಕೊಳ್ರಿ. ಯೂನಿವರ್ಸ್ ಇಂದ ನಾವು ಉಂಟಾಗಿದ್ದೇವೆ, ವಿಶ್ವದಿಂದ ನಾವು ಉಂಟಾಗಿದ್ದೇವೆ ಅಂತ ಅನೇಕ ಜನರು, ಇಹಲೋಕದ ಜ್ಞಾನಿಗಳು ಜನರಿಗೆ ವಿಡಿಯೋ ಮಾಡುವುದರ ಮೂಲಕ ಅವ್ರನ್ನ ಉತ್ತೇಜನಗೊಳಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಯೂನಿವರ್ಸ್ನ ನೀವು ಕೇಳ್ಕೊಳ್ರಿ, ನನಗೆ ಬೇಕಾದಂಥ ಹಣ ಕೊಡು, ನನಗೆ ಬೇಕಾದಂಥ ಎಲ್ಲ ಸುಖ ಸವಲತ್ತುಗಳನ್ನ ಕೊಡು ಅಂತ ಹೇಳಿ ಯೂನಿವರ್ಸ್ನ ನೀವು ಕೇಳ್ಕೊಂಡಾಗ ಯೂನಿವರ್ಸ್ ನಿಮಗೆ ಕೊಡ್ತಿದೆ ಅಂತ ಹೇಳ್ತಾರೆ. ಇದು ಎಷ್ಟು ನಿಜ ಪ್ರಿಯ ದೇವಜನರೇ. ಇಲ್ಲಿ ನಾವು ಬೈಬಲಿನಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋವನು ಹೀಗೆನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ. ದೇವರು ಆಕಾಶದಲ್ಲಿ ಪರಲೋಕದಲ್ಲಿ ಸಿಂಹಾಸನರೂಢನಾಗಿದ್ದಾನೆ. ಭೂಮಿಯು ನನಗೆ ಪಾದಪೀಠ ಎಂಬುದಾಗಿ ನೋಡ್ತಾ ಇದ್ದೇವೆ. ವಿಶ್ವಕ್ಕೆ ಅಥವಾ ಸೃಷ್ಟಿ ವಸ್ತುಗಳನ್ನು ನಾವು ಕೇಳಿಕೊಳ್ಳುವುದಾದರೆ ಅದು ಕೊಡುವುದು. ಯೆಹೋವನು ಹೀಗೆನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟಿಕೊಳ್ಳುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಇಂಥದ್ದು. ಇಲ್ಲಿ ನಾವು ಬೈಬಲಿನಲ್ಲಿ ನೋಡ್ತಾ ಇದ್ದೇವೆ, ಇವುಗಳನ್ನೆಲ್ಲ ನನ್ನ ಕೈ ನಿರ್ಮಿಸಿತ್ತು ಎಂಬುದಾಗಿ ಯೆಹೋವ ದೇವರು ಹೇಳ್ತಾ ಇದ್ದಾನೆ. ಸೃಷ್ಟಿಕರ್ತನಾದ ಯೆಹೋವ ದೇವರು. ನಾವು ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿ ವಸ್ತುಗಳಿಗೆ ನಾವು ಬೇಡಿಕೊಳ್ಳುವುದಾದರೆ ಅದು ಕೊಡಲು ಸಾಧ್ಯವೇ? ನಾವು ಮುಂದೆ ವಾಕ್ಯದಲ್ಲಿ ನೋಡುವ ಪ್ರಕಾರ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಉನ್ನತವಾಗಿದೆ ಎಂಬುದಾಗಿ ನಾವು ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ಒಂದು ಕೃಪೆಗಾಗಿ ನಾವು ಪ್ರಾರ್ಥನೆ ಮಾಡುವ ಪ್ರಿಯರೇ, ಆತನ ಕೃಪೆಯಿಂದ ನಮಗೆ ಎಲ್ಲ ಆಶೀರ್ವಾದಗಳನ್ನು ಆತನು ಕೊಡುವವನಾಗಿದ್ದಾನೆ. ನಾವು ದೇವರ ಬಳಿಗೆ ಬರುವ, ನಾವು ಯೂನಿವರ್ಸ್ ಬಳಿಗೆ ಹೋಗೋದು ಬೇಡ, ನಾವು ದೇವರ ಬಳಿಗೆ ಬರುವ. ಇಲ್ಲಿ ಭಕ್ತನಾದ ದಾವೀದನನ್ನು ನಾವು ನೋಡುವಾಗ ಕೀರ್ತನೆಗಳಲ್ಲಿ 150ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಯಾಹುವಿಗೆ ಸ್ತೋತ್ರ, ದೇವರನ್ನು ಆತನ ಪರಿಶುದ್ಧಾಲಯದಲ್ಲಿ ಸ್ತುತಿಸಿರಿ. ದೇವರು ನಮ್ಮನ್ನು ಸೃಷ್ಟಿಸಿರುವುದು ಆತನ ಅದ್ಭುತ ಕಾರ್ಯಗಳನ್ನು ನಾವು ಸ್ತುತಿಸುವುದಕ್ಕೋಸ್ಕರ ನಮ್ಮನ್ನು ಸೃಷ್ಟಿಸಿದ್ದಾನೆ. ಆತನ ಶಕ್ತಿ ಪ್ರದರ್ಶಕವಾದ ಆಕಾಶ ಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. ನಾವು ನೋಡ್ತೀವಿ, ಗುಡುಗುಗಳು, ಮಿಂಚುಗಳು, ಸಿಡಿಲುಗಳನ್ನು ನಾವು ಆಕಾಶದಲ್ಲಿ ನೋಡ್ತೀವಿ. ಆತನ ಶಕ್ತಿ ಎಷ್ಟು ಎಂಬುದಾಗಿ ನಾವು ಗ್ರಹಿಸುತ್ತೇವೆ. ಪ್ರೀತಿಯ ದೇವಜನರೇ, ಆತನ ಮಹತ್ ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. ಆತನು ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಹಾಗೂ ಇತಿಹಾಸದ ಪುಸ್ತಕದಲ್ಲಿ ಯೆಹೋವ ದೇವರ ಒಂದು ಅದ್ಭುತ ಕಾರ್ಯಗಳು ಬರೆಯಲ್ಪಟ್ಟಿದೆ. ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ. ನಮ್ಮ ದೇವರು ನಮ್ಮ ಜೊತೆಯಲ್ಲೇ ಇದ್ದಾನೆ. ಕೊಂಬುದುತ್ತ ಆತನನ್ನು ಸ್ತುತಿಸಿರಿ. ಸ್ವರಮಂಡಲ ಕಿನ್ನರಿಗಳಿಂದ ಆತನನ್ನು ಸ್ತುತಿಸಿರಿ. ದಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ. ತಂತಿ ವಾದ್ಯಗಳಿಂದಲೂ ಕೊಳಲುಗಳಿಂದಲೂ ಆತನನ್ನು ಸ್ತುತಿಸಿರಿ. ತಾಳದಿಂದ ಆತನನ್ನು ಸ್ತುತಿಸಿರಿ. ಜಲ್ಲರಿಯಿಂದ ಆತನನ್ನು ಸ್ತುತಿಸಿರಿ. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ. ಯಾಹುವಿಗೆ ಸ್ತೋತ್ರ ಎಂಬುದಾಗಿ ಈ ಒಂದು ಬೈಬಲ್ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೀತಿಯ ದೇವಜನರೇ,
ನಮ್ಮ ಶ್ವಾಸ, ನಮ್ಮ ಉಸಿರು ದೇವರು ನಮ್ಮಿಂದ ಕೇಳುವುದಾದರೆ ನಾವು ಸತ್ತಂತಹ ಸ್ಥಿತಿಗೆ ನಾವು ಒಳಗಾಗುತ್ತೇವೆ. ಆದ್ದರಿಂದ ನಾವು ಯೂನಿವರ್ಸಲ್ಗೆ ಬೇಡಿಕೊಳ್ಳುವುದು ಬೇಡ. ಯೂನಿವರ್ಸಲ್ ಅನ್ನು ಮಾಡಿದಂಥ ದೇವರಿಗೆ ನಾವು ಸ್ತುತಿ ಸ್ತೋತ್ರಗಳನ್ನು ತಂತಿ ವಾದ್ಯಗಳಿಂದಲೂ ಸ್ತೋತ್ರಗಳಿಂದ ಆತನನ್ನು ಸಂಕೀರ್ತಿಸುವ. ಆತನ ಕೃಪೆಯಿಂದ ನಮಗೆ ಎಲ್ಲ ಆಶೀರ್ವಾದಗಳು ಆತನಿಂದಲೇ ಬರುವುದಾಗಿದೆ. ಈ ಒಂದು ದೇವರ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ನಾವು ತಗ್ಗಿದ ಮನಸ್ಸಿನಿಂದ ಪ್ರಾರ್ಥಿಸುವುದಾದರೆ ಆತನು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವವನಾಗಿದ್ದಾನೆ. ಆದುದರಿಂದ ನಾವು ಆತನ ಬಳಿಗೆ ಬರುವ ಪ್ರಿಯರೇ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ ಎಂಬುದಾಗಿ ಭಕ್ತನಾದ ದಾವೀದನು ಹೇಳುತ್ತಾನೆ. ಶ್ವಾಸ ಕೊಟ್ಟಿರುವುದು ನಮ್ಮ ದೇವರಾಗಿದ್ದಾರೆ. ತಂದೆ ತಾಯಿ ನಮ್ಮನ್ನು ಹೊತ್ತು ಎತ್ತು ಸಾಕಿರಬಹುದು, ಆದರೆ ಉಸಿರು ನಮ್ಮ ಸೃಷ್ಟಿಕರ್ತನಾದ ಯೆಹೋವ ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಆತನಿಗೆ ಮಹಿಮೆ ಪಡಿಸುವ. ನಾವು ಯೂನಿವರ್ಸಲ್ಗೆ ಬೇಡಿಕೊಳ್ಳುವುದು ಬೇಡ ಪ್ರಿಯರೇ, ನಮ್ಮ ದೇವರಿಗೆ ನಾವು ಬೇಡಿಕೊಳ್ಳುವ. ಆತನು ನಮ್ಮ ಎಲ್ಲ ಕಷ್ಟಗಳನ್ನು ಆತನ ಐಶ್ವರ್ಯಕ್ಕೆ ತಕ್ಕಂತೆ ನಮ್ಮನ್ನು ಬಲಪಡಿಸ್ತಾನೆ, ಆಶೀರ್ವದಿಸ್ತಾನೆ. ಹೀಗಾಗುವಂತೆ ದೇವರು ತಾನೇ ನಮ್ಮೊಬ್ಬೊಬ್ಬರನ್ನು, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ ನಡೆಸಲಿ. ಆಮೇಲೆ